ನೀಡುವಾರಿಕೆಯನ್ನು ಸಲ್ಲಿಸತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮುಖಂಡರಾಗಿರ್ತಕ್ಕಂಥ ಪರಮೇಶ್ವರ್ ಅವರೇ, ರಾಜಣ್ಣ ಅವರೇ, ಅಭ್ಯರ್ಥಿ ಆಗಿರ್ತಕ್ಕಂಥ ಮುಖಂಡರವರೇ ಹಾಗೂ ACC ಮಹಿಳಾ ಜಯಕುಮಾರ್ ಅವರೇ, ವಿಶೇಷವಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತರ ಭಾಷಣ ಮಾಡಿ ಸುಮಾರು ಕಡೆ ಭಾಷಣ ನಮ್ಮ ಒತ್ತಾಯ ಒಂದೇ ಆಗಿರ್ತಕ್ಕಂಥದ್ದು, ನಮ್ಮ ತುಮಕೂರಿನ ಸ್ವಾಭಿಮಾನವನ್ನ ಇನ್ನೊಬ್ಬರಿಗೆ ಬಲಿ ಕೊಡ್ತಕ್ಕಂಥ ಕೆಲಸವನ್ನ ನಾವು ನೀವು ಸೇರಿ ಯಾರೂ ಮಾಡಬಾರ್ದು ಅಂತಕ್ಕಂಥ ನಾನು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಹಿಂದೆಲ್ಲ ನೋಡಿದ್ರೆ ನೀವೆಲ್ಲ ನೋಡಿದಿರ, ಹಿಂದೆ ಇರ್ತಕ್ಕಂಥ 3 ಘಟಾನುಘಟಿಯವರು ಇಲ್ಲಿ ಬಂದು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಯಾರಿಗೂ ಕೂಡ ನಮ್ಮ ಸ್ವಾಭಿಮಾನವನ್ನು ಮಾಡ್ತಕ್ಕಂಥ ಕೆಲಸವನ್ನ ಯಾರು ಕೂಡ ತುಮಕೂರು ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ಹೊರಗಿನ ಅಭ್ಯರ್ಥಿಯಾಗಿ ನೀವು ಮತ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಬಾರ್ದು. ಪ್ರಚಾರ ಮಾಡ್ತಾರೆ, ಯಾರ್ಯಾರು ವೇಷಗಳನ್ನ ಹಾಕಿ ಮುಂದೆ ಚುನಾವಣೆ ಭಾಷಣ ಮಾಡ್ತಾರೆ. ಹಾಗೆ ರಾಜಣ್ಣ ಅವ್ರು ಹೇಳಿದ್ರು, ಹೆಂಗೆ ಅಪವಿತ್ರ ಮೈತ್ರಿ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ನಮ್ಗೆ ಸಮರ್ಥವಾಗಿರ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯರು ಬೇಕಾಗಿದೆ. ಈ ತುಮಕೂರು ಜಿಲ್ಲೆ ಒಳಗೆ ಕಳೆದ ಬಾರಿ ಲೋಕಸಭಾ ಸದಸ್ಯರಾಗಿದ್ದಂತವರು ಒಮ್ಮೆಯೂ ಕೂಡ ಲೋಕಸಭೆಯಲ್ಲಿ ದುಡಿಯತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಇವತ್ತು ಈ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಲೋಕಸಭೆಯಲ್ಲಿ ಯಾರು ಬರಿ ಎತ್ತಬೇಕಾಗಿತ್ತು ಆ ಸದಸ್ಯರು ಒಬ್ಬರು ಕೂಡ ಬಿಜೆಪಿಯ 26 ಸದಸ್ಯರಿಂದ ಕಳೆದ ಬಾರಿ ಆಯ್ಕೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಒಬ್ಬರೇ ಒಬ್ಬ ಮೋದಿ ಮುಂದೆ ಗಂಡಸರಾಗಿ ನಿಂತಿರ್ತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂತವ್ರಿಗೆ ನೀವು ಓಟ್ ಕೊಡ್ತೀರಾ? ಬರೀ ಸುಳ್ಳುಗಳನ್ನ ಹೇಳ್ತಕ್ಕಂಥವ್ರಿಗೆ ಓಟ್ ಕೊಡ್ತೀರಾ? ಮೊನ್ನೆ ಅಮಿತ್ ಶಾ ಅವರು ಬಂದವರ 3 ತಿಂಗಳು ಲೇಟ್ ಆಗಿ ನಿಮಗೆ ಸಬ್ಮಿಟ್ ಮಾಡತಕ್ಕಂಥ ವಿಚಾರವನ್ನ ಹೊಸಿ ಸುಳ್ಳನ್ನ ಅಮಿತ್ ಶಾ ಅವರು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ನಮ್ಮ ಗಂಡಿಗಲ್ಲಿ ಸಿದ್ದರಾಮಯ್ಯ ಹೇಳಿದ್ರೆ ನೀವೆಲ್ಲ ನೋಡಿರ್ಬೋದು. ಸಿದ್ದರಾಮಯ್ಯ ಹೇಳಿದ್ರೆ ನೀವು ಪ್ರೂಫ್ ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥದ್ದ ಓಪನ್ ಆಗಿ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ಏನಾದ್ರು ಅಮಿತ್ ಶಾ ಹತ್ರ ಉತ್ತರ ಇದೆಯಾ? ಈ ಉತ್ತರ ಇಲ್ಲ. ನಮ್ಮ ದೇಶದ ನಮ್ಮ ರಾಜ್ಯದಿಂದ 4,50,000 ಕೋಟಿ ತೆರಿಗೆಯನ್ನು ನಾವು ಪಾವತಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದೇನು? ಕೇವಲ 54,000 ರೂಪಾಯಿಗಳನ್ನು ನಮಗೆ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ತೆರಿಗೆಯನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಹೋರಾಟವನ್ನ ಸಮರ್ಥವಾಗಿ ಲೋಕಸಭೆಯಲ್ಲಿ ಮಾಡಬೇಕು ಅಂತಂದ್ರೆ ಮುದ್ದಗೌಡರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ಎಲ್ಲರೂ ಸೇರಿ ಕೆಲಸವನ್ನ ಮಾಡಬೇಕಾಗುತ್ತೆ. ನಾವು ನೋಡಿ, ಚುನಾವಣೆ ಬಂತು ಅಂದ್ರೆ ಸಾವು ತೋರಿಸ್ತಾರೆ, ಇಲ್ಲ ಪಾಕಿಸ್ತಾನ ತೋರಿಸ್ತಾರೆ, ಇಲ್ಲ ಶ್ರೀರಾಮ ತೋರಿಸ್ತಾರೆ. ನೀವ್ಯಾರು ಶ್ರೀರಾಮಗೆ ವಿರುದ್ಧ ಇದ್ದೀರಾ? ನೀವು ದೇವಸ್ಥಾನ ದೇವರನ್ನ ಪೂಜೆ ಮಾಡ್ತಾ ಇಲ್ವಾ? ನೀವು ಮಾಡ್ತಾ ಇದ್ದೀವಿ. ನಾವು 5 ಗ್ಯಾರಂಟಿ ಮುಖೇನ ಬಡವರ ಜೀವನವನ್ನು ಬದುಕನ್ನ ಹೆಸರು ಮಾಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ. ನೀನು ಶ್ರೀರಾಮ ಬಂದು ನಿಮ್ಮ ಮನೆ ಹೊಟ್ಟೆ ಮಾಡ್ತಾ ಇಲ್ಲ. ಶ್ರೀರಾಮ ನೀವು ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡು ನೀವು ತುಂಬಲ್ಲ. ನಾವು ಕೊಡ್ತಾ ಇರ್ತಕ್ಕಂಥ ಹಸಿದ ಮಟ್ಟಿಗೆ ಸಿದ್ದರಾಮಯ್ಯ ಕೊಡ್ತಾ ಇರ್ತಕ್ಕಂಥ 10 ಕೆಜಿ ಅಕ್ಕಿಯಿಂದ ಏನು ಬಡ ಕುಟುಂಬಗಳಿಗೆ ಸಿದ್ದರಾಮಯ್ಯ 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಅದರಿಂದ ಹೊಟ್ಟೆ ತುಂಬತಾ ಇರ್ತಕ್ಕಂಥದ್ದು. ವಿದ್ಯುತ್ ಶಕ್ತಿ ಮನ್ನಾ ಮಾಡಿರ್ತಕ್ಕಂಥದ್ದು. ಮತ್ತೆ ಯುವಕರಿಗೆ ನಾವು 3,000 ರೂಪಾಯಿ 1,500 ರೂಪಾಯಿ ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಶ್ರೀಶಕ್ತಿಯವರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲ ಕಾರ್ಯಕ್ರಮಗಳ ಮುಖೇನ ನಾವು ಬಡತನವನ್ನು ನೀಗಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇವರು ಬರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಹೋದ್ಸರಿ ಪುಲ್ವಾಮಾಗೆ ದಾಳಿ ಮಾಡಿದ್ರು. ಇವರೇ ದಾಳಿ ಮಾಡಿ ಇದುವರೆಗೂ ಒಬ್ಬನೇ ಒಬ್ಬನ ಪುಲ್ವಾಮಾ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿ ಇರ್ತಾವ. ಅವ್ರಿಗೇನಾದ್ರು ಶಿಕ್ಷೆ ಆಗಿದೆಯಾ? ಏನೂ ಆಗಿಲ್ಲ. ಸುಮ್ಮನೆ ಇವರೇ ಸತ್ಯಕ್ಕೆ ದಾಳಿ ಮಾಡಿದ್ರು. ದೇಶದ ಯುವಕರಲ್ಲಿ ಬಿತ್ತರಿಸಿರು. ಪಾಕಿಸ್ತಾನದಲ್ಲಿ ಬಂದ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂತ ಹೋದ್ಸರಿ ಚುನಾವಣೆ ಗೆದ್ಬಿಟ್ರು. ಈ ಸಾರಿ ಶ್ರೀರಾಮರು ಬಾವುಟನ ಊರಾಗ ಹಾಕಿ ಅಭಿಷೇಕ ಮಾಡಿ ಅಂತ ಹೇಳ್ತಾ ಬಂದ್ರು. ಈ ಚುನಾವಣೆ ಗೆಲ್ಲಕ್ಕೆ ಹೊರಟಿದ್ದಾರೆ. ಇವರಿಂದ ಈ ದೇಶಕ್ಕೆ 10 ವರ್ಷಗಳಲ್ಲಿ ಏನೂ ಸಾಧ್ಯ ಆಗಿಲ್ಲ. ನಿಮ್ಗೆಲ್ಲ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಕೊಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ಕೊಟ್ಟಿದಾರ? ಏನು 15 ಲಕ್ಷ ಜನರ ಅಕೌಂಟ್ ಮಾಡ್ತೀವಿ. ನೀವೆಲ್ಲರಿಗೂ 15 ಲಕ್ಷ ಹಾಕ್ತೀವಿ ನಿಮ್ಮ ಅಕೌಂಟ್ಗೆ. ಯಾರ್ಯಾರು 1 ರೂಪಾಯಿ ಹಾಕಿದ್ರ? ಕೇವಲ ಸುಳ್ಳು ಇರ್ತಕ್ಕಂಥದ್ದೇ ಈ ಮೋದಿಯ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಏನು ಕಾಂಗ್ರೆಸ್ ಸರ್ಕಾರದಾಗ ಆಗಿಲ್ಲ ಅಂತ 50 ವರ್ಷಗಳಲ್ಲಿ ಮೋದಿ ಮಾಡಿದಲ್ಲಿ. ಮೋದಿ ವಿದ್ಯಾಭ್ಯಾಸ ಕಲಿಸಿದಲ್ಲಿ ಮೋದಿ ಕಾಲದಲ್ಲಿ ಒಂದೇ ಒಂದು ಜಾಬ್ ಕಟ್ಟಿದಾರ ತೋರಿಸಿ. ಈ ದೇಶವನ್ನ ಅತ್ಯಂತ ಎಲ್ಲ ಒಳ್ಳೆ ಒಂದು ತಾಣಾಗಿದ್ರು ಬ್ರಿಟಿಷರು.
ಅವತ್ತಿಂದ ಇವತ್ತವರೆಗೂ ಕೂಡ ಈ ದೇಶವನ್ನ ಕಟ್ಟತಕ್ಕಂಥ ರಸ್ತೆಗಳಿರ್ಬೋದು, ಡ್ಯಾಮ್ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಎಲ್ಲವನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ಎಲ್ಲ ಕೊಟ್ಟಿ ಸುಲಭವಾಗಿ ಈ ದೇಶ ಇಟ್ಟ ಮೇಲೆ ಈ ಮೋದಿ ಇರ್ತಕ್ಕಂಥ ವ್ಯಕ್ತಿ ಬಂದು ನಿಮ್ಗೆಲ್ಲ ಬುದ್ಧಿ ಹಾಕಿ, ನಿಮ್ಗೆಲ್ಲ ಟೋಪಿ ಹಾಕಿ, ಬರೀ ಹಿಂದೂ ಮುಸ್ಲಿಂ ಕ್ರೈಸ್ತು ಆಯ್ತಪ್ಪ ಮೋದಿ 10 ವರ್ಷ ಅವ್ರೆ. ಯಾವ ಮುಸ್ಲಿಮ್ಸ್ ದೇಶದಿಂದ ಹಾಚ್ಕೊಡ್ತವ್ರೆ? ಯಾರು ಹಾಚ್ಕೊಡ್ತಾರೆ ಆಚೆಗೆ? ಏನು ಮಾಡಕ್ಕಾಗಲ್ಲ. ಸಂವಿಧಾನದಲ್ಲಿ ಎಲ್ಲ ರೀತಿಯ ಅವಕಾಶಗಳನ್ನ ಅಂಬೇಡ್ಕರ್ ಅವತ್ತೇ ಕೊಟ್ಟು ಹೋಗಿದ್ದಾರೆ. ಅದರಿಂದ ಯಾವುದೂ ತೆಗೆಯಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಸುಳ್ಳು ಅಧಿಕಾರ ಕೊಡ್ತಕ್ಕಂಥಷ್ಟೇ ಕೆಲಸ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಈಗ ಇರ್ತಕ್ಕಂಥ ಅಭ್ಯರ್ಥಿಗಳು ದೊಡ್ಡ ಅಭ್ಯರ್ಥಿಗಳು ಪಾಪ ಇವ್ರು ನೋಡಿ ಬಡವರಿಗೆ ನಿಂತವ್ರೆ. ಈಗ ಒಂದ್ ಸ್ವಲ್ಪ ಟಿಕೆಟ್ ಕೊಟ್ಟು ಒಂದ್ ಸ್ವಲ್ಪ ಸ್ಟ್ರೈಟ್ ಅಲ್ಲಿ ನಿಂತ್ಕೊಳ್ಳೋದಾಗ್ತದೆ. ನಂತರ ಟಿಕೆಟ್ ಬರೋದಕ್ಕೆ ಮೊದಲು ಸುಬ್ಬಂದೇಕಾಯಿ ತರ ನಿಂತ್ಕೊಳ್ಳೋದು. ಸುಬ್ಬಂದೇಕಾಯಿ ನೋಡಿದ್ರಲ್ವಾ, ಹಂಗೆ ನಿಂತು ಹೇಳಿದರು. ಒಳ್ಳೆಯ ವ್ಯಕ್ತಿ, ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ, ಲೋಕಸಭೆಯಲ್ಲಿ ಸಮರ್ಥವಾಗಿ ವಾದವನ್ನು ಮಂಡಿಸ್ತಕ್ಕಂಥವ್ರು, ಈ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ಸಮರ್ಥವಾಗಿ ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ. ಆ ಒಂದು ಕಾರಣಕ್ಕೆ ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಅವ್ರು ಈಗಲೇ ಹೇಳ್ತಾವ್ರೆ, ಬಿಡಲ್ಲ ಎಲ್ಲರಿಗೂ ಕಾಸು ಕೊಟ್ಟು ಪರ್ಚೇಸ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ಕಾಸ ಜನಶಕ್ತಿ ಅಂತಕ್ಕಂಥದ್ದು ತೀರ್ಮಾನ ಆಗ್ಬೇಕಾಗಿದೆ. ಇಲ್ಲ ಅವ್ರ ಅಭ್ಯರ್ಥಿ ತಂದಿರ್ತಕ್ಕಂಥ ಹಣ, ಇಲ್ಲ ಈ ಸ್ವಾಭಿಮಾನಿ ಇರ್ತಕ್ಕಂಥ ತುಮಕೂರು ಜಿಲ್ಲೆಯ ಮತದಾರ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನ, ನಿಮ್ಮೆಲ್ಲ ಹೋರಾಟದಿಂದ 26ನೇ ತಾರೀಕು ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ನಾವು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮಾತನಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.